ನಿನ್ನೆ ಸಿಟಿ ಟೂರ್ ಹೋಗಿದ್ರಿ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಎಲ್ಲ ನೋಡಿದ್ರಿ, ಏನ್ ಅಪ್ಡೇಟ್ ಸರ್? ಯಾವಾಗ ಮುಗಿತದೆ ಸರ್? ಬಿಜೆಪಿ ಅವರು ನಿಮ್ನ ಹೇಳ್ತಿದ್ದಾರೆ ಫೋಟೋ ಶೂಟ್ ಮಾಡಕ್ ಹೋಗಿದ್ರು ಅಂತ ಹೇಳಪ್ಪ. ಬಿಜೆಪಿ ಅವ್ರು ಇರೋದೇ ಟೀಕೆ ಮಾಡಕ್ಕೆ. ಬಿಜೆಪಿ ಅವ್ರಿಗೆ ಬೇರೆ ಏನ್ ಕೆಲಸ ಇದೆ? ಹಂಗಾರೆ ಹಿಂದೆ ಚೀಫ್ ಮಿನಿಸ್ಟರ್ಗಳೆಲ್ಲ ಪ್ರದರ್ಶನ ಮಾಡ್ತಾ ಇದ್ರು. ಬೊಮ್ಮಾಯಿ, ಯಡಿಯೂರಪ್ಪ ಎಲ್ಲರೂ ಕೂಡ ನಗರಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು. ಅವರು ಫೋಟೋ ಶೂಟ್ಗೆ ಹೋಗ್ತಾ ಇದ್ರಾ? ಇವರು ಗಾಡಿಲಿ ಕೂತ್ಕೊಂಡು ಹೋಗ್ತಾ ಇದ್ರಲ್ಲ ಅಶೋಕ್ ಅವರೆಲ್ಲ. ನಮ್ ಡ್ಯೂಟಿ ನಾವು ಮಾಡ್ತಾ ಇದೀವಿ. ನಾವು ಕ್ವಾಲಿಟಿ ಚೆನ್ನಾಗಿದ್ಯಾ, 30 ವರ್ಷಕ್ಕಿದ್ಯಾ, ಇದು ಬಹಳ ದೊಡ್ಡ ಪ್ರಾಜೆಕ್ಟು. ಈಗ 150 ಕಿಲೋಮೀಟರ್ ತಗೊಂಡಿದೀವಿ, 1700 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್. ಮುಂದಕ್ಕೂ ಕೂಡ ದೊಡ್ಡದಾಗಿ ತಗೊಳ್ಬೇಕು ಅಂತಿದ್ದೀವಿ. ಆ ದೃಷ್ಟಿಯಿಂದ ಎಲ್ಲೆಲ್ಲಾಗಿದೆ, ಏನು ಎತ್ತ, ನಮ್ಮ MLA ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ, ಇದೆಲ್ಲ ಕೂಡ ಚರ್ಚೆ ಮಾಡಿ ನೋಡ್ಕೊಂಡು ಬಂದಿದ್ದೀನಿ. ಇನ್ನ ಈಗ ಹೊಸದಾಗೆ ಕೆಲವು ವರ್ಕ್ ಆರ್ಡರ್ಸ್ ಇಶ್ಯೂ ಆಗಿಲ್ಲ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಕೆಲವೆಲ್ಲ ಭೂಮಿ ಪೂಜೆನ ಸುಮಾರು 600-700 ಕೋಟಿ ರೂಪಾಯಿದು ಭೂಮಿ ಪೂಜೆ ಕೂಡ ಈಗ ಬೆಂಗಳೂರು ನಗರದ ರೋಡ್ಸ್ಗೆ ಮಾಡ್ತಾ ಇದೀವಿ. ಟೈಮ್ ಲೈನ್ ನಲ್ಲಿ ಕೆಲಸ ಆಗ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಸರ್, ಇದು ಕೆ ರೈಡ್ ಪ್ರಾಜೆಕ್ಟ್ ಅಶ್ವಿನಿ ವೈಷ್ಣವ್ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಬೆಂಗಳೂರಿಗೆ ಬಂದು. ಕೆಲವೊಂದು ಪ್ರಾಜೆಕ್ಟ್ಗಳು ಸರಿಯಾಗಿ ಆಗ್ತಾ ಇಲ್ಲ, ಟೆಕ್ನೋಕ್ರಾಟ್ಸ್ ಬೇಕು, ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡಬೇಕು, ಟೆಂಡರ್ ಫೇಲ್ ಆಗ್ತಾ ಇದೆ, ಅರ್ಬನ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡಿದ್ರು. ನೋಡೋಣ ಅವ್ರು ಏನ್ ಹೇಳಿದಾರೆ, ಇನ್ನ ನಮ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ನೋಡೋಣ ಅದೇನ್ ಹೇಳ್ತಾರೆ. ಏನಾದ್ರು ಒಳ್ಳೆ ಸಲಹೆ ಇದ್ರೆ ನೋಡೋಣ, ಬಟ್ ರಾಜಕಾರಣ ಇದ್ರೆ ಅದಕ್ಕೆಲ್ಲ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಅನ್ನಭಾಗ್ಯದ ಅಕ್ಕಿ ಮತ್ತೆ ದುಡ್ಡು ಎರಡು ಕೂಡ ಕಳೆದ 5 ತಿಂಗಳಿಂದ ಹಾಕಿಲ್ಲ ಸರ್. ಅಕ್ಟೋಬರ್ ಇಂದ ಬಂದಿಲ್ಲ ಸರ್. ಗೃಹಲಕ್ಷ್ಮಿ ಸ್ವಲ್ಪ ಇದಾಗಿದೆ. ಹಾಕ್ತಿವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನ್ ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. ಸರ್, ರಾಜಣ್ಣ AICC ನಾಯಕರ ಹೆಸರನ್ನ ನೀವು ದುರುಪಯೋಗ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ ಸರ್. ರಾಜಣ್ಣ ಅವರು ಹೇಳಿದ್ದಾರೆ, ಎಚ್ಚರಿಕೆಗೆಲ್ಲ ಬಗ್ಗಲ್ಲ, ನಾನು ಎಚ್ಚರಿಕೆ ನಡೆಯಲ್ಲ, ನಾನು AICC ಹೆಸರು ಅವ್ರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ಚರ್ಚೆ ಬೇಡ. ಈಗ ಒಂದು, ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸ್ ರಾಜಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮೆಲ್ಲ ಆಫೀಸರ್ಸ್ ಎಲ್ಲ ಹೋಗ್ತಾ ಇದೀವಿ 2 days. ಅಲ್ಲೆಲ್ಲ ಭಾಷಣ ಮಾಡಿ ಬಂದು ಮಾತಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.